ಏನು ಹೇಳಿದರು ಹಿಂದೆ ಸಾದೃಶ್ಯ ಜ್ಞಾನವೇ ಉಕ್ತ ಅಧ್ಯಾಸ ಕಾರಣ, ಸಾದೃಶ್ಯ ಜ್ಞಾನದ ಸಾಮಗ್ರಿ ಅಧ್ಯಾಸಕ್ಕೆ ಕಾರಣ ಇಲ್ಲ ಅಂತ ಈ ರೀತಿ ಉಪಾಧ್ಯಾಯನ ಶಂಕಾಕ ಧರ್ಮಿ ಜ್ಞಾನವಾದಿಗಳು ಸಮಾಧಾನ ಹೇಳಿದರು. ಅಂದರೆ ಅವ ಇಂದ್ರಿಯ ಸಂಬಂಧವೇ ಸಾದೃಶ್ಯ ಜ್ಞಾನ ಸಾಮಗ್ರಿ ರೂಪ, ಇಂದ್ರಿಯ ಸಂಬಂಧವೇ ಅಧ್ಯಾಸಕ್ಕೆ ಕಾರಣ ಅಂತ ಅವ ಹೇಳಿದಾಗ ಇಂದ್ರಿಯ ಸಂಬಂಧದಿಂದ ಜ್ಞಾನದ ಉತ್ಪತ್ತಿ, ವಿಷಯಗಳ ಉತ್ಪತ್ತಿ ಸಂಭವಿಸುವುದಿಲ್ಲ. ಆದಮೇಲೆ ಸಾದೃಶ್ಯ ಜ್ಞಾನ ಅಧ್ಯಾಸ ಕಾರಣ ಕಲ್ಪನಾ ಗೌರವ ಐತಲ್ಲ ಅಂತಂದಾಗ ನಿಮ್ಮ ಹತ್ರನೂ ಗೌರವ ದೋಷ ಬತ್ತು ಅಂತ ಹೇಳಿದಾಗ ಕೊನೆಗೆ ಅವರು ಇಬ್ಬರು ಸಮಾನ ಮೇಲೆ ಆ ಜ್ಞಾನದಿಂದ ಸಾಮಗ್ರಿಯಿಂದ ವಿಷಯಗಳ ಉತ್ಪತ್ತಿ ಅಸಂಭವ ಯುಕ್ತಿ ವಿರೋಧ ಉಪಾಧ್ಯಾಯನ ಮತದಲ್ಲಿ ಅಧಿಕ ದೋಷ ಬರುತ್ತದೆ. ಆದ್ದರಿಂದ ಸಾದೃಶ್ಯ ಜ್ಞಾನವೇ ಆ ನಿರುಪಾಧಿಕ ಅಧ್ಯಾಸಕ ಕಾರಣ, ಸಾದೃಶ್ಯ ಜ್ಞಾನದ ಸಾಮಗ್ರಿ ಕಾರಣ ಅಲ್ಲ ಅಂತ ಧರ್ಮಜ್ಞಾನವಾದಿಗಳು ಹೇಳಿದರು. ಈಗ ಆ ಉಪಾಧ್ಯಾಯ ಕಡೆಯಿಂದ, ಉಪಾಧ್ಯಾಯ ಕರಿ ಅಂದರೆ ಉಪಾಧ್ಯಾಯ ಕಡೆಯಿಂದ ಸಾದೃಶ್ಯ ಜ್ಞಾನಂ को अध्यास की कारणता का खंडन, ಸಾದೃಶ್ಯ ಜ್ಞಾನ ಕೇವಲ ಅಧ್ಯಾಸಕ ಕಾರಣ ಅಂತ ಹೇಳಿದ್ರಲ್ಲ, ಸಾದೃಶ್ಯ ಜ್ಞಾನವೇ ಅಧ್ಯಾಸಕ ಅಂದರೆ ನಿರುಪಾಧಿಕ ಅಧ್ಯಾಸದಲ್ಲಿ ಕಾರಣ, ಅದರ ಈಗ ಅವ ಖಂಡನ ಮಾಡ್ತಾ ಇದ್ದಾನೆ. इस रीति से धर्मी ज्ञानवादी सादृश्य ज्ञानत्व रूपते ಸಾಮಾನ್ಯ ಸಾದೃಶ್ಯ ಜ್ಞಾನತ್ವ ರೂಪತೆ ಸಾಮಾನ್ಯ ಜ್ಞಾನ ಅಂದರೆ ಸಾದೃಶ್ಯ ಜ್ಞಾನ ಸಾಮಾನ್ಯ ಜ್ಞಾನ ಒಂದೇ. ಅದು ಸಾಮಾನ್ಯ ಜ್ಞಾನ ಅಂದರೆ ಧರ್ಮಜ್ಞಾನ. ಸಾದೃಶ್ಯ ಜ್ಞಾನತ್ವ ರೂಪತೆ ಸಾಮಾನ್ಯ ज्ञानंकु विशेष ज्ञान से प्रतिबद्ध अध्यास में कारणता कहे तो इस रीति से उपाध्याय के मत में समाधान है. ಏನು ಹೇಳೋಣ, ಸಾದೃಶ್ಯ ಜ್ಞಾನ ಅದಕ್ಕೆ ಸಾಮಾನ್ಯ ಜ್ಞಾನ, ಆ ಯಾವ ಸಾದೃಶ್ಯ ಜ್ಞಾನವು ವಿಶೇಷ ಜ್ಞಾನದಿಂದ ನಿರೂಪಾಧಿಕ ಅಧ್ಯಾಸದಲ್ಲಿ ಸುತ್ತಿಯಲ್ಲಿ ಬೆಳ್ಳಿ ಹಗ್ಗದಲ್ಲಿ ಯಾವ ಕಾರಣತ ಅಂತ ಹೇಳಿದ್ರಿ ಹೇಳಿದ್ರಿ. ಈ ರೀತಿಯಿಂದ ಉಪಾಧ್ಯಾಯ ಅವರಿಗೆ ಸಮಾಧಾನ ಹೇಳ್ತಾನೆ. ಹೇಳರು ಈಗ ವಿರೂಪಮೇ ಬಿ ಅಧ್ಯಾಸ ಹೋನೇತೆ ಅಂದರೆ ವಿರುದ್ಧದಲ್ಲಿ, ವಿರುದ್ಧದಲ್ಲಿ ಎಲ್ಲಿ ಆಗ್ಯದ, ಶಂಖದಲ್ಲಿ ಪೀಠ ಅಧ್ಯಾಸ, ಘಟದಲ್ಲಿ ಸರ್ಪ ಅಧ್ಯಾಸ, ಈ ವಿರುದ್ಧದ ನೋಡಿ. ಮತ್ತೆ ಸಕಲ ಅಧ್ಯಾಸಮೇ ಅಂದರೆ ಪ್ರಾತಿಭಾಷಿಕ ಅಧ್ಯಾಸದಲ್ಲಿನೂ ತೋ ಸಾದೃಶ್ಯ ಜ್ಞಾನ ಕಾ ಕಾರಣತಾ ಸಂಭವೇನೇ. ಎಲ್ಲ ಅಧ್ಯಾಸಗಳು ವಿರುದ್ಧ ಅಧ್ಯಾಸ ಇರೋಣದಿಂದ ಅಂದರೆ ಶಂಖಪೀಠದಲ್ಲಿ ಇವು ಶಂಖಪೀಠ, ಆಕಾಶದಲ್ಲಿ ನೀಲ, ಇವೆಲ್ಲ ಪ್ರಾತಿಭಾಷಿಕ ಅಧ್ಯಾಸ ಇದ್ದಾವೆ. ಇವೆಲ್ಲ ಪ್ರಾತಿಭಾಷಿ ಸಕಲ ಅಂದರೆ ಪ್ರಾತಿಭಾಷಿಕ ಅಧ್ಯಾಸದಲ್ಲಿ ಏನು ಸಾದೃಶ್ಯ ಜ್ಞಾನಕ್ಕೆ ಕಾರಣತ ಅಂತ ಹೇಳೋದು ನಿಮಗೆ ಸಂಭವಿಸುವುದಿಲ್ಲ. ಮತ್ತೇನು ಲಿಂಗಾಲಾದಿಗಳಲ್ಲಿ ರೂಪ್ಯಾದಿ अध्यासके परिहार वास्ते अंदर आपत्ति परिहार वास्ते विशेष ज्ञान से प्रतिबद्ध अध्यास में ही सादृश्य ज्ञान को हेतुता माने है. ನೀವು ಏನು ಹೇಳೋದು ಉಪಾಧ್ಯಾಯ, ಸಾದೃಶ್ಯ ಜ್ಞಾನದಿಂದ ನೀವು ವಿಶೇಷ ಜ್ಞಾನದಿಂದ ಅಂದರೆ ನಿರೂಪಾಧಿಕ ವಿಶೇಷ ಜ್ಞಾನ ಆಯ್ತಪ್ಪ ಅಂದ್ರೆ ನಿರೂಪಾಧಿಕ ಅಧ್ಯಾಸ ಅಂದ್ರೆ ಆ ಅಧಿಷ್ಠಾನದ ವಿಶೇಷ ಜ್ಞಾನ ಆಯಿತು ಅಂದರೆ ಅಧ್ಯಾಸ ನಿವರ್ತಿ. ಅದರ ಆ ನಿರೂಪಾಧಿಕ ಅಧ್ಯಾಸದಲ್ಲಿ ನೀವು ಸಾಮಾನ್ಯ ಸಾದೃಶ್ಯ ಜ್ಞಾನ ಕಾರಣ ಅಂತ ಹೇಳಿರಿ. ಸಾದೃಶ್ಯತಾ ಅಂತ ಸಾದೃಶ್ಯ ಜ್ಞಾನತ್ವ ಅಂದರೆ ಸಾದೃಶ್ಯ ಜ್ಞಾನವೇ ಕಾರಣ ಅಂತ ಹಿಂದೆ ಹೇಳ್ಕೊಂಡು ಬಂದಿರಿ. ವಿರುದ್ಧದಲ್ಲಿ ಕೂಡ ಅಧ್ಯಾಸ ಆಗಿರೋಣದಿಂದ ವಿರೂಪ ವಿರೂಪಮೇ ಅಂದರೆ ವಿರುದ್ಧದಲ್ಲಿನೂ ಕೂಡ ಅಂದಮೇಲೆ ಆ ಯಾವ ಸಕಲ ಪ್ರಾತಿಭಾಷಿಕ ಅಧ್ಯಾಸದಲ್ಲಿ ಆದರೂ ಕೂಡ ಸಾದೃಶ್ಯ ಜ್ಞಾನ ಕಾರಣತ ಸಂಭವಿಸುವುದಿಲ್ಲ. ಬರೀ ನಿರೂಪಾಧಿಕ ಅಧ್ಯಾಸ ಸಾದೃಶ್ಯ ಜ್ಞಾನ ಕಾರಣ ಸಂಭವಿಸ್ತದೆ. ಪ್ರಾತಿಭಾಷಿಕ ಅಧ್ಯಾಸದಲ್ಲಿ
ವಿರುದ್ಧ ಅಧ್ಯಾಸ ಅಂದರೆ ಶಂಕದಲ್ಲಿ ಯಾವ ಸಾದೃಶ್ಯ ನೋಡೋದು. ಹಾಂ, ಅದಕ್ಕೆ ವಿರೂಪ. ವಿರೂಪ ಅಂದರೆ ವಿರುದ್ಧ. ವಿರೂಪ ಅಂದ್ರೆ ರೂಪರಹಿತಲ್ಲ, ವಿರುದ್ಧ. ವಿರುದ್ಧ ಅದೇ ಪ್ರಾತಿಭಾಷಿಕ ಏನು ಅಧ್ಯಾಸ ಅದ. ವಶಂಕ ಪೀತ, ಜಲದಲ್ಲಿ ನೀಲ, ಘಟದಲ್ಲಿ ಸರ್ಪ, ಹಿಂದೆ ಹೇಳಿ. ಹಾಂ, ವಿರುದ್ಧ ಘಟದಲ್ಲಿ ಸರ್ಪ. ಇವು ಸಾದೃಶ್ಯ ಜ್ಞಾನದಲ್ಲಿ ಸಾದೃಶ್ಯ ಸಂಭವಿಸ್ತದೆ. ಮತ್ತೇನು ಅಂದ್ರೆ ನೀವು ಇಂಗಾಲಾದಿಕನಮೆ, ಅದೇ ಅಂದರೆ ಘಟದಲ್ಲಿ ಸರ್ಪ, ಇಂಗಾಲದಲ್ಲಿ ಬೆಳ್ಳಿ. ಇಂಗಾಲದಲ್ಲಿ ಬೆಳೆದು ಕೊಟ್ಟರು ಅವರು. ಇಂಗಾಲದಲ್ಲಿ ಬೆಳ್ಳಿ, ಘಟದಲ್ಲಿ ಸರ್ಪ, ಅಧ್ಯಾಸದ ಆಪತ್ತಿ ನೀವು ಕೊಟ್ರಿ. ನೀನು ಒಂದು ವೇಳೆ ನೀನು ಸಾದೃಶ್ಯ ಜ್ಞಾನ ಅಧ್ಯಾಸ ನಿರುಪಾಧಿಕ ಅಧ್ಯಾಸದಲ್ಲಿ ಸಾದೃಶ್ಯ ಜ್ಞಾನ ಕಾರಣ ಇದ್ದಿದ್ದಾದರೆ, ನೀವು ಒಪ್ಪಲಿಲ್ಲ ಅಂದರೆ ಇಂಗಾಲದಲ್ಲಿ ಬೆಳೆ ಅಧ್ಯಾಸ ಆಗಬೇಕು ಅಂತ ನನ್ನ ಮೇಲೆ ಆಪತ್ತಿ ಮಾಡಿದ. ಆ ಆಪತ್ಯದ ಪರಿಹಾರ ಸಲುವಾಗಿಯೇ ವಿಶೇಷ ಜ್ಞಾನದಿಂದ ನಿರುಪಾಧಿಕ ಅಧ್ಯಾಸದಲ್ಲಿ ಆದರೂ ಕೂಡ ಸಾದೃಶ್ಯ ಅದೇನದು ನಿಮ್ಮ ಜ್ಞಾನಕ್ಕೂ ಜ್ಞ ಬರಿಬೇಕು. ಸಾದೃಶ್ಯ ಜ್ಞಾನಕ್ಕೂ ಹೇತುತ ಮಾನಿ ಹೈ. ಹೇತುತ ಅಂದರೆ ಕಾರಣತ ಒಪ್ಪಿರಿ. ಅಂದ್ರೆ ಇಂಗಾಲದಲ್ಲಿ ಬೆಳ್ಳಿಯ ಅಧ್ಯಾಸದ ಆಪತ್ತಿ ಪರಿಹಾರ ಸಲುವಾಗಿಯೇ ವಿಶೇಷ ಜ್ಞಾನದಿಂದ ನಿರುಪಾಧಿಕ ಅಧ್ಯಾಸದಲ್ಲಿ ನೀವು ಸಾದೃಶ್ಯ ಜ್ಞಾನ ಕಾರಣತ ಒಪ್ಪಿರಿಲ್ಲ. ಅಲ್ಲಾದರೂ ಕೂಡ ಎಲ್ಲಿ ನಿರುಪಾಧಿಕ ಅಧ್ಯಾಸದಲ್ಲಿ ಸಾದೃಶ್ಯ ಜ್ಞಾನ ಕಾರಣ, ನಿರುಪಾಧಿಕ ಅಧ್ಯಾಸದಲ್ಲಿ ಸಾದೃಶ್ಯ ಜ್ಞಾನವೇ ಕಾರಣ ಅಂತ ಒಪ್ಪಿರಿ. ಅಲ್ಲಾದರೂ ಕೂಡ ನಿರುಪಾಧಿಕ ಕೂಡ रूप्याधिक अध्यास में जैसे नील पृष्ठ त्रिकोणादिक विशेष धर्म का ज्ञान अध्यास का प्रतिबंधक है. विशेष आयाव ಶುಕ್ತಿಯ ನೀಲ ಪೃಷ್ಠ ತ್ರಿಕೋಣಾದಿಕ್ ವಿಶೇಷ ಧರ್ಮ ಜ್ಞಾನ ಐತಪ್ಪ ಅಂದ್ರೆ ಅಧ್ಯಾಸ ಬೆಳ್ಳಿ ಅಧ್ಯಾಸ ಆಗುವುದಿಲ್ಲ. ಅಂದರೆ ಬೆಳ್ಳಿ ಅಧ್ಯಾಸಕ್ಕೆ ಪ್ರತಿಬಂಧಕದ. ಬೆಳ್ಳಿ ಅಧ್ಯಾಸ ಆಗಲ್ಕ ಪ್ರತಿಬಂಧಕ. ಈಗ ನೀಲ ಪೃಷ್ಠ ತ್ರಿಕೋಣ ವಿಶೇಷ ಜ್ಞಾನ ಆಯಿತು, ಹಗ್ಗದ ಗುಂಜ ಪುಂಜ ಜ್ಞಾನ ಆಯಿತು ಅಂದರೆ ಸರ್ಪದ ಅಧ್ಯಾಸ ಆಗುವುದಿಲ್ಲ, ಪ್ರತಿಬಂಧಕ ಐತಿ. ವಿಶೇಷ ಜ್ಞಾನ ಐತಪ್ಪ ಅಂದ್ರೆ ಯಾಕಾಗ್ತದೆ, ಆಗುವುದಿಲ್ಲ. ಅಂದರೆ ವಿಶೇಷ ಜ್ಞಾನಕ್ಕೆ ನೀವು ಪ್ರತಿಬಂಧಕ ಇರುತ್ತದೆ. ಅದರಂತೆ ವಿಶೇಷ ಧರ್ಮ ज्ञान की सामग्री भी जैसा विशेष ज्ञान की विशेष ज्ञान मुझको बरली वत बरबटाओ विशेष ज्ञान रूपाधिक अध्यास का प्रतिबंधक ಹೌದಿಲ್ಲ. ವಿಶೇಷ ಜ್ಞಾನ ರಜತ ಅಧ್ಯಾಸ ಪ್ರತಿಬಂಧಕ ಅಂದ್ರೆ ವಿಶೇಷ ಜ್ಞಾನ ಪ್ರತಿಬಂಧಕ. ಅದರಂತೆ ಆ ಯಾವ ವಿಶೇಷ ಜ್ಞಾನ ವಿಶೇಷ ಅಂದರೆ ವಿಶೇಷ ಧರ್ಮಗಳು ನೀಲ ಪೃಷ್ಠ ತ್ರಿಕೋಣ ಹೌದಾ, ಅವುಗಳ ಜ್ಞಾನ ಸಾಮಗ್ರಿನೂ ಕೂಡ ಆ ರಜತ ಪ್ರತಿಬಂಧಕ ಆಗ್ತದೆ ಅಂತ ಹೇಳ್ತಾನೆ. ಜ್ಞಾನ ಸಾಮಗ್ರಿ ವಿಶೇಷ. ಈಗ ಅವನು ಜ್ಞಾನದ ಸಾಮಗ್ರಿ ಏನದ, ಇಂದ್ರಿಯ ಸಂಯುಕ್ತ ಸ್ವಸಂಯುಕ್ತ ತಾಜಾತ್ಮ ಸಂಬಂಧ. ಹಿಂದೆ ಹೇಳಿ ನಾವು ಸ್ವಸಂಯುಕ್ತ ತಾಜಾತ್ಮ ಸಂಬಂಧ. ಹಂಗೆ ವಿಶೇಷ ಜ್ಞಾನ ನಿರುಪಾಧಿಕ ಅಧ್ಯಾಸದಲ್ಲಿ ರೂಪಾಧಿಕ ಅಧ್ಯಾಸದಲ್ಲಿ ಪ್ರತಿಬಂಧಕ. ಅದೇ ರೀತಿ ನಾನು ಹೇಳೋದೇನು, ಆ ವಿಶೇಷ ಧರ್ಮದ ಜ್ಞಾನದ ಸಾಮಗ್ರಿ, ಆ ವಿಶೇಷ ಧರ್ಮದ ಜ್ಞಾನದು ಸಾಮಗ್ರಿ ಅಂದ್ರೆ ಏನು, ಈ ಇಂದ್ರಿಯದು ಆ ಯಾವ
ಶುಕ್ತಿಯ ವಿಶೇಷ ಧರ್ಮ ನೀಲಬಣ್ಣ. ನೀಲಬಣ್ಣಿನದೊಳಗೆ ಇಂದ್ರಿಯ ಸಂಯೋಗ ಆಯ್ತಪ್ಪ ಅಂದ್ರೆ ರಜತ ಪ್ರತಿಬಂಧಕ ಆಯಿತು. ನೇತ್ರದಿಂದ ಇದು ನೀಳಾದ ಅಂತ ನೀಲ ಬಣ್ಣಿಂದು ನೀಲ ಪೃಷ್ಠ ಹಿಂಗೆ ಜ್ಞಾನ ಆಯ್ತಪ್ಪ ಅಂದ್ರೆ ಮತ್ತು ಅದರ ಬೆಳೆ ಅಭ್ಯಾಸ ಆಗ್ತದೇನು? ಇಲ್ಲ. ಯಾವ ರೀತಿ ವಿಶೇಷ ಜ್ಞಾನದ ಅಧ್ಯಾಸಕ ಪ್ರತಿಬಂಧಕೋ ಹಂಗೆ ವಿಶೇಷ ಜ್ಞಾನದ ಸಾಮಗ್ರಿನೂ ಕೂಡ ರಜತ ಪ್ರತಿಬಂಧಕ ಅಧ್ಯಾಸಕ ಪ್ರತಿಬಂಧಕ ಅಂತ ಅವನು ಹೇಳ್ದ. ಪ್ರೀತಿಯಂಗಿದಿಷ್ಟು अध्यास का प्रतिबंधक है। नील पृष्ठ त्रिकोणाधिक विशेष धर्म का ज्ञान अध्यास का प्रतिबंधक है। जैसे विशेष धर्म ಅಂದರೆ ನೀಲ ಪೃಷ್ಠ ಹಾಂ ಜ್ಞಾನಕಿ ಅವಳ ಜ್ಞಾನ ನೀಲ ಬಣ್ಣವುಳ್ಳ ಶುಕ್ತಿ ಹಂಗೆ ಜ್ಞಾನ ಜ್ಞಾನದ ಸಾಮಗ್ರಿನೂ ಕೂಡ ಅಧ್ಯಾಸಕ್ಕೆ ಪ್ರತಿಬಂಧಕ ಇರುತ್ತದೆ. ಓನೇತೆ ಇರೋಣದ್ರದಿಂದ ಇಂಗಾಲಾದಿಕನ ಮೇ ರೂಪ್ಯಾದಿಕ ಅಧ್ಯಾಸಕ್ಕೆ ಅಪತ್ತಿ ಹೋವೇ ನೀ. ಇದಲಿಯಲ್ಲಿ ಬೆಳ್ಳಿ ಅಧ್ಯಾಸದ ಆಪತ್ತಿ ಬರುವುದೇ ಇಲ್ಲ, ಬೆಳ್ಳಿ ಆಪತ್ತಿ ಬರುವುದಿಲ್ಲ. ಹೇಗೆ ಅವ ಏನು ಹೇಳ್ತಾನೆ, ಹೇಗೆ ನೀಲ ಪೃಷ್ಠ ತ್ರಿಕೋಣಾದಿ ವಿಶೇಷ ಧರ್ಮದ ಜ್ಞಾನ ಅಧ್ಯಾಸಕ ಪ್ರತಿಬಂಧಕ್ಕಿರುವುದೋ ಅದರಂತೆ ವಿಶೇಷ ಜ್ಞಾನದ ಸಾಮಗ್ರಿನೂ ಕೂಡ ವಿಶೇಷ ಜ್ಞಾನದ ಸಾಮಗ್ರಿನೂ ಕೂಡ ಅಂದರೆ ಕೋಳ್ಸ ಇದಲಿ ಆ ಇದಲಿದ ವಿಶೇಷ ಜ್ಞಾನ ಸಾಮಗ್ರಿ ಅಂದ್ರೆ ಈ ಇದಲಿದೊಡನೆ ಆ ಖರ್ಗ ರೂಪದೊಡನೆ ಇಂದ್ರಿದು ಇದಲಿ ಖರಿಗೆ ಇರ್ತದೆ. ಆ ಖರಾನ ಇದಲಿದೊಡನೆ ಇಂದ್ರಿಯದು ಸ್ವಸಂಯುಕ್ತ ತಾಜಾತ್ಮ ಸಂಬಂಧ. ಇದು ಕೋಳ್ಸದು ವಿಶೇಷ ಜ್ಞಾನದ ಸಾಮಗ್ರಿ ಇರೋಣದರಿಂದ ಬೆಳ್ಳಿ ಪ್ರತಿಬಂಧಕ ಆಯಿತು. ಇಲ್ಲಿ ತನಕ ಮತ್ತು ಇದರ ಸಲುವಾಗಿನೇ ನೀವು ಆ ಸಾದೃಶ್ಯ ಜ್ಞಾನ ಇಂಗಾಲದಲ್ಲಿ ಬೆಳ್ಳಿಯ ಅಧ್ಯಾಸದ ಆಪತ್ತಿ ಆಗುವುದಿಲ್ಲ. ಬೆಳ್ಳಿಯ ಅಧ್ಯಾಸ ಯಾಕಾಗಲ್ಲ? ಆ ಇದಲಿದೊಡನೆ ನೇತ್ರದ ಸಂಯುಕ್ತ ಸಂಬಂಧ ಆಯ್ತಪ್ಪ ಅಂದ್ರೆ ಇದರಲ್ಲಿ ಕರಗೈತಿ ಜ್ಞಾನ ಆಗ್ತದ. ಮತ್ತು ವಿಶೇಷ ಜ್ಞಾನ ಆಯ್ತಲ್ಲ, ವಿಶೇಷ ಜ್ಞಾನ ಆಯ್ತಪ್ಪ ಅಂದ್ರೆ ಮತ್ತೆ ಅಲ್ಲಿ ಅದು ಬೆಳ್ಳಿಯ ಅಧ್ಯಾಸ ಯಾಕಾಗ್ತದೆ? ಸ್ವಸಂಯುಕ್ತ ತಾಜಾತ್ಮ ಸಂಬಂಧ ಅದೇ ವಿಶೇಷ ಜ್ಞಾನದ ಸಾಮಗ್ರಿ. ಮತ್ತು ಇದು ಆ ಬೆಳ್ಳಿ ಪ್ರತಿಬಂಧಕ ಆಯಿತು. ಸಾದೃಶ್ಯ ಜ್ಞಾನ ನೀವು ಒಪ್ಪಲಿಲ್ಲ, ಇಂಗಾಲಾದಿಗಳೇ ಬೆಳ್ಳಿಯ ಅಧ್ಯಾಸ ಆಗಿತ್ತು ಒಪ್ಪು ನೀ ಸಾಲು ಇವ ಅಂತನ. ಯಾವ ರೀತಿ ನೀವು ಇಂಗಾಲದಲ್ಲಿ ಬೆಳ್ಳಿಯ ಆಪತ್ತಿ ಪರಿಹಾರ ಸಲುವಾಗಿ ಆ ನಿರೂಪಾಧಿಕ ಅಧ್ಯಾಸದಲ್ಲಿ ಸಾದೃಶ್ಯ ಜ್ಞಾನವೇ ಅಧ್ಯಾಸಕ ಕಾರಣ, ವಿಶೇಷ ಜ್ಞಾನದಿಂದ ಆ ಬೆಳ್ಳಿ ಪ್ರತಿಬಂಧಕ ಆಗ್ತದೆ ಅಂಥೇಳಿ. ಅದೇ ರೀತಿ ನನ್ನ ಮತದಲ್ಲಿ ನೀವು ಇಂಗಾಲಾದಿಗಳಲ್ಲಿ ಬೆಳ್ಳಿ ಆಪತ್ತಿ ಪರಿಹಾರ ಸಲುವಾಗಿ ಅದು ಹೇಳಿರಿ, ಪರಂತು ವಿಶೇಷ ಧರ್ಮದ ಜ್ಞಾನದ ಸಾಮಗ್ರಿನೂ ಕೂಡ ಯಾವ ರೀತಿ ಆ ಕರನ ಇದರಿದೊಡನೆ ನೇತ್ರದು ಸಂಯುಕ್ತ ಅಂದರೆ ತಾಜಾ ಸಂಬಂಧ ಆಯಿತು ಅಂದ್ರೂ ರಜತಕ್ಕೆ ಪ್ರತಿಬಂಧಕದು. ಮತ್ತು ಆ ಇದರಿದು ಅಲ್ಲಿ ಬೆಳ್ಳಿ ಆಪತ್ತಿ ಪರಿಹಾರೇ ಆಯ್ತಲ್ಲ. ಮತ್ತು ನೀವು ನನ್ನ ಮೇಲೆ ಆಪತ್ತಿ ಪರಿಹರಿಸಲು ಒಪ್ಪು ಅಂತ ಯಾಕೆ ಹೇಳ್ತೀರಿ? ಆದ್ದರಿಂದ ಸಾದೃಶ್ಯ ಜ್ಞಾನಕ್ಕೂ ಅಧ್ಯಾಸಕ್ಕೆ ಹೇತುತಾ ಮಾನಿ ನಿಷ್ಫಲ. ಸಾದೃಶ್ಯ ಜ್ಞಾನವು ಅಧ್ಯಾಸಕ ಕಾರಣತ ಅಂತ ಹೇಳೋದು ನಿಮ್ಮದು ನಿಷ್ಫಲ ಐತೆ ನೋಡಿ. ತೀರ್ಥ ಈಗ ತಥಾಯಿ ಅಂದ್ರೆ ತಥಾಯಿ ಅಂದರೆ ಉಕ್ತಾರ್ಥ ದೃಢೀಕರಣ ತಥಾಯಿ ತದೇವ ಉಪಪಾದಯತೆ ತಥಾಯಿ. ತಥಾಪಿ ಅಲ್ಲ, ತಥಾಯಿ ಅದು. ಅದೇ ಮತ್ತೆ ಹೇಳ್ತಾರೆ, ನಿಯಮ ಹೇಳ್ತಾರೆ ಮೊದಲವ. ಜಿಸ್ ಪದಾರ್ಥ ಕಾ ಜ್ಞಾನ ಅಂದರೆ ವಿಶೇಷ ಜ್ಞಾನ ಜಾ ಮೇ प्रतिबंधक हुए तिस पदार्थ के ज्ञान की सामग्री भी जिसका प्रतिबंधक हुए ये नियम है. ಒಂದು ನಿಯಮ ಹೇಳ್ದ. ಮತ್ತು ಅದನ್ನೇ ತಥಾಯಿ ಅಂದ್ರೇನು ಮೇಲೆ ಹೇಳೋದೇ ಉಪಾಧ್ಯಾಯನು ಜರ ವಿಸ್ತಾರವಾಗಿ ಮತ್ತೆ ತಿಳಿಸಿ ಹೇಳ್ತಾನೆ ನಿಮ್ಗೆ. ಯಾವ ಪದಾರ್ಥದು ಅಂದರೆ ಶುಕ್ತಿಯ ವಿಶೇಷ ಜ್ಞಾನ, ವಿಶೇಷ ಪದಾರ್ಥದ ಜ್ಞಾನ.
ಯಾವುದರಲ್ಲಿ ಪ್ರತಿಬಂಧಕ್ಕಿರುವುದು? ಬೆಳ್ಳಿ ಅಧ್ಯಾಸಕ ಪ್ರತಿಬಂಧಕ್ಕಿರುವುದು. ಆ ಪದಾರ್ಥದ ವಿಶೇಷ ಜ್ಞಾನ ಶುಕ್ತಿ ವಿಶೇಷ ಜ್ಞಾನ ಸಾಮಗ್ರಿಯನ್ನೂ ಕೂಡ. ಸಾಮಗ್ರಿ ಸ್ವಸಂಯುಕ್ತ ತಾಜಾತ್ಮ. ज्ञान की सामग्री अंद्रेनु स्वसंयुक्त ताजात्म. किसका? रजत का प्रतिबंधक होवे ये नियम है. ಇದು ನಿಯಮದ. ಯಾವ ಪದಾರ್ಥದ ಅಂದ್ರೆ ಶುಕ್ತಿ ಜ್ಞಾನ, ಶುಕ್ತಿದು ಜ್ಞಾನ ಯಾವುದರಲ್ಲಿ? ಬೆಳ್ಳಿಯಲ್ಲಿ ಪ್ರತಿಬಂಧಕ್ಕಿರೋದು. ಆ ಪದಾರ್ಥದ ಶುಕ್ತಿ ಜ್ಞಾನ ಸಾಮಗ್ರಿ ಸ್ವಸಂಯುಕ್ತ ತಾಜಾತ್ಮ, ಅದಕ್ಕೆ ರಜತಕ ಪ್ರತಿಬಂಧಕ ಇರುತ್ತದೆ. ನಿಯಮ ಮತ್ತು ಅದೇ ಒಂದು ನಿಯಮ ಹಾಕದ ತಂದೆ ನಿಯಮ, ಮತ್ತೇನಿಲ್ಲ. ಹೇಗೆ? पर्वत में वन्य की अनुमिति का प्रतिबंधक वन्य अभाव का ज्ञान है. वन्य अभाव का ज्ञान है. वन्य अभाव का ज्ञान है. पर्वतದಲ್ಲಿ ಬೆಂಕಿ ಅನುಮಿತಿಗೆ ಅಂದ್ರೆ ಪ್ರತಿಬಂಧಕ ಅಂದರೆ ಅನುಮಿತಿ ಜ್ಞಾನ ಆಗದೇ ಇರೋ ಪ್ರತಿಬಂಧಕ ಅಂದ್ರೇನು? ವನ್ಯ ಅನುಮಿತಿ ಜ್ಞಾನ ಆಗಲಿಲ್ಲ. ಹಾಂ, ಪ್ರತಿಬಂಧಕ ವನ್ಯದ ಅಭಾವ ಜ್ಞಾನ ಇರುತ್ತದೆ, ಬೆಂಕಿ ಇಲ್ಲ. ತಾಕಿ ಆ ಅಭಾವಕ್ಕೆ ಸಾಮಗ್ರಿ वन्य अभाव जलादिक व्याप का ज्ञान है. वन्य ಭಾವದು ಜಲಾದಿಕ್ ಅಂದ್ರೆ ಆದಿಕ್ ಅಂದ್ರೆ ಪುಷ್ಟಿ ಅಂತ ಹೋಗ್ಬೇಕು. ಅಂದರೆ ಅಲ್ಲಿ ಜಲಾದಿಗೆ ಬರ್ಕೋರಿ ಇಲ್ಕ ತಾಕಿ ಸಾಮಗ್ರಿ ಅಂದ್ರೆ ಆ ವನ್ಯ ಅಭಾವ ಜ್ಞಾನದ ಸಾಮಗ್ರಿ. ಪರ್ವತದಲ್ಲಿ ಬೆಂಕಿ ಅನುಮಿತಿಗೆ ಪ್ರತಿಬಂಧಕ ಏನು? ಅದ್ರ ಜ್ಞಾನ ಆಗಲಿಲ್ಲ ಅಂದರೆ ಬೆಂಕಿ ಅಭಾವ ಜ್ಞಾನ. ಪ್ರತಿಬಂಧ ಬೆಂಕಿ ಇಲ್ಲ, ಅಲ್ಲಿ ಬೆಂಕಿ ಇಲ್ಲ ಅಂದರೆ ಬೆಂಕಿ ಅಭಾವ ಜ್ಞಾನ, ಹೌದಿಲ್ಲ? ಮತ್ತು ಅದರ ಸಾಮಗ್ರಿ ಏನು? ಆ ಜ್ಞಾನದ ಸಾಮಗ್ರಿ ಜ್ಞಾನ ಇಟ್ಕೊಬೇಕು. ಅವನು ಹೇಳ್ತಾನೆ ಜ್ಞಾನದ ಸಾಮಗ್ರಿ ವನ್ಯ ಭಾವ ಜಲಾದಿಕ್ ವ್ಯಾಪಕ ಜ್ಞಾನ है. ಜಲಾದಿಕ್ ಒಂದು ಬರ್ಕೋರಿ. ಹಾಂ, ಅದಕ್ಕೆ ಅಂದ್ರೆ ಮುಂದಿನ ಪೃಥ್ವಿ ಅಷ್ಟೇ ತಗೋಬೇಕು. ಈ ಕಡೆ ಬರಬಾರ್ದು, ಆಕಾಶವಾಯು ಈ ಕಡೆ. ಜಲ ಮುಂದೆ ಪೃಥ್ವಿ, ಅದು ಬೆಂಕಿ ಮುಂದೆ ಜಲ ಮುಂದೆ ಪೃಥ್ವಿ. ವ್ಯಾಪಕ ಜ್ಞಾನ है. ಇದು ಕಾಯಿತಿ ಯಾಕಂದ್ರೆ ಹೇಳ್ತಾನೆ ವ್ಯಾಪ್ಯಕ ಜ್ಞಾನ ಸೇ ವ್ಯಾಪಕ ಕಾ ಜ್ಞಾನ ಹೋವೆ है. ವ್ಯಾಪ್ಯದ ಜ್ಞಾನದಿಂದ ವ್ಯಾಪಕದ ಜ್ಞಾನ ಆಗುತ್ತದೆ. ಹಿಂದೆ ಇದು ಅನುಮಾನ ಪ್ರಮಾಣದ ಹೇಳೋರು ಜೈಸೆ ಅಂದ್ರೆ ಹೇಳ್ತಾರೆ ವನ್ಯ ವ್ಯಾಪ್ಯ ಧೂಮ है. ಏನು ನಿಮ್ಮಲ್ಲಿ ಧೂಮುಂದ ಮ ಆದಿಲ್ಲ ಮ है ಅಂದ್ರೆ ವ್ಯಾಪ್ಯಕ ಜ್ಞಾನ ಸೇ ವ್ಯಾಪಕ ಕಾ ಜ್ಞಾನ ಹೋವೆ है. ವ್ಯಾಪ್ಯದ ಜ್ಞಾನದಿಂದ ಅಂದರೆ ವ್ಯಾಪ್ಯದಕ್ಕಂತಾರೆ ವ್ಯಾಪಕದಕ್ಕಂತಾರೆ ಮೊದಲೇ ಹುಡ್ತದೆ. ವ್ಯಾಪ್ಯ ಧೂಮ है, व्यापक वन्य है. हाँ, ಅಂದರೆ ವ್ಯಾಪ್ಯದ ಜ್ಞಾನದಿಂದ ವ್ಯಾಪಕದ ಜ್ಞಾನ ಆಗುತ್ತದೆ. ಹೊಗೆ ವ್ಯಾಪ್ಯದ ಬೆಂಕಿ ವ್ಯಾಪಕದ ಹೊಗೆ ಅನ್ನೋದ ವ್ಯಾಪ್ಯ, ಬೆಂಕಿ ವ್ಯಾಪಕದ, ಹೌದಲ್ಲ? ಆ ವ್ಯಾಪ್ಯದ ಜ್ಞಾನದಿಂದ ವ್ಯಾಪಕದ ಜ್ಞಾನ ಆಗುತ್ತದೆ. ಹೇಗೆ ಅಂದರೆ ವನ್ಯ ವ್ಯಾಪ ಧೂಮ है, ताके ज्ञान से धूम के ज्ञान से व्यापक होने का ज्ञान होवे. ವ್ಯಾಪ್ತಿ ಅಂದ್ರೆ ವ್ಯಾಪಕಂ ಅಥವಾ ಸಾಧ್ಯ ಸಾಧನಯೋರ್ ವ್ಯಭಿಚಾರಿತ ಸಂಬಂಧ. व्याप्य कहिए, हाँ, व्याप्ति वाले को व्यापी कहिए, व्याप्ति वाले को व्यापी कहिए. स्व स्वाभाविक
ಜಾಲಾಧಿಕ ಸಂಬಂಧ ವ್ಯಾಪ್ತಿ. ವ್ಯಾಪ್ತಿ ಉಳಿದು ವ್ಯಾಪ್ಯ ಅಂತ ತಿಥಿದು ನಿಯಮ. ಅಂದರೆ ಏನು ನೆನಪಿಟ್ಕೋಬೇಕು, ಪರ್ವತದಲ್ಲಿ ಅಂದರೆ ಸಾದೃಶ್ಯ ಜ್ಞಾನದ ಬಗ್ಗೆ ಹೇಳ್ತಾನವ. ಸಾಮಗ್ರಿನೂ ಕೂಡ ಅಧ್ಯಾತ್ಮಿಕ ಪ್ರತಿಜ್ಞಾನ ಸಾಮಗ್ರಿನೂ ಕೂಡ ಅದು ಪ್ರತಿಬಂಧಕ. ತಥಾಯಿ ಅಂದ್ರೆ ಮತ್ತು ಅದೇ ವಿಷಯ ಮತ್ತು ಪುನಃ ವಿಸ್ತಾರ ಹೇಳ್ಕದಂತ ತಿಳ್ಕೊಬೇಕೀಗ. ಇತ್ತಿ ವ್ಯಾಪಕ ಜ್ಞಾನ ಕಾಯ್ಕೆ ವ್ಯಾಪಕ ಜ್ಞಾನ ಸೇ ವ್ಯಾಪಕ ಜ್ಞಾನ ತಿಥಿ ನಿಯಮ ಅಂದ್ರೆ ಹೇಗೆ ಅಂದ್ರೆ ಉದಾಹರಣೆ ಕೊಟ್ಟ. वन्नी व्यापी धूमय ताके ज्ञान से व्यापक वन्नी का ज्ञान होवे तैसे ಈಗ वन्य अभाव के व्याप्य जलाधिक है. व्याप्य अधिक ಅಂದ್ರೆ ಪೂರ್ತಿ ಅಂತ ತೋರಿ. तिनके जलाधिक के ज्ञान थे वन्नी के अभाव का ज्ञान होवे है. वन्नी के अभाव का ज्ञान होवे है. ಇಲ್ಲಿ ಅಭಾವ ಅಂದ್ರೆ ಅನ್ಯೋನ್ಯ ಅಭಾವ ತಗೋಬೇಕು. ಅಭಾವ ಅಂದ್ರೆ ಅನ್ಯೋನ್ಯ ಅಭಾವ ಅಂದ್ರೆ ಇಲ್ಲಿ भेद कोई अन्योन्य अभाव कोई भेद कोई अभाव है. जल्दी याते वन्य अभाव के ज्ञान की सामग्री वन्य अभाव के व्याप्य का ज्ञान है. ಆದ್ದರಿಂದ ವನ್ಯ ಅಭಾವದ ಜ್ಞಾನದ ಸಾಮಗ್ರಿ ವನ್ಯ ಅಭಾವದ ವ್ಯಾಪ್ಯದ ಜ್ಞಾನ. ಆ ಅಭಾವದ ಜ್ಞಾನ ವ್ಯಾಪ್ಯದ ಜ್ಞಾನ ವ್ಯಾಪಕ ಜ್ಞಾನ ಹೆಂಗಾತ ಜ್ಞಾನ ದೃಷ್ಟಾಂತ ಕೊಟ್ಟಲ್ಲ ಹಂಗೆ ಈ ವನ್ಯ ಅಭಾವದ ಜ್ಞಾನ ಜ್ಞಾನದ ಸಾಮಗ್ರಿ ವನ್ಯ ಅಭಾವದ ವ್ಯಾಪ್ಯದ ಜ್ಞಾನ ಇರುತ್ತದೆ. वन्य की अनुमिति का प्रतिबंधक वन्य अभाव का ज्ञान है. अनुमिति प्रतिबंधक ಹೆಂಗ ಬೆಂಕಿ ಅನುಮಿತಿಗೆ ಪ್ರತಿಬಂಧಕ ಹೆಂಗಾದ ಮ್ಯಾಲ ಅದು ಮ್ಯಾಲ ದೃಷ್ಟಾಂತ ಹಿಂಗೆ ಇಲ್ಲಿ अनुमिति वन्य अभाव का ज्ञान है. जिस वन्य अभाव ज्ञान की सामग्री वन्य अभाव के व्याप्य का ज्ञान भी व्याप्यದ ಜ್ಞಾನನೂ ಕೂಡ वन्य की अनुमिति की प्रतिबंधक है. प्रतिबंधक वन्य अभावದ ಜ್ಞಾನಕ್ಕೆ अभाव ज्ञानಕ್ಕೆ प्रतिबंधकेನು व्याप्यದ ಜ್ಞಾನ. ವ್ಯಾಪ್ಯನು ಜಲಾಧಿಕ ಪೃಥ್ವಿ. ಜಲಾಧಿಕ ಆದಿ ಅಂದ್ರೆ ಪೃಥ್ವಿ ಅಟ್ಕೋದು ಜಲ ಅಥವಾ ಪೃಥ್ವಿ ಹಿಂಗೆ ಆಡ್ಬೇಕು ಆಯ್ತಾ. ಇಲ್ಲಿ ತನಕ ನೋಡಿದ್ರೆ ಸ್ವಲ್ಪ ನಾನು ಸ್ವಲ್ಪ ನೀವು ಲಕ್ಷ ಕೊಟ್ಟು ಓದ್ತು ನಾನು ಲಕ್ಷ ಕೊಟ್ಕೊಳ್ಬೇಕು. पर्वतದಲ್ಲಿ म्हणजे पर्वत आलेला इकडे नोड पर्वताच्या ठिकाणी वन्नीचे अनुमितीला प्रतिबंधक वन्नी अभावाचे ज्ञान आहे. इथे ಅక్కడ ಅಲ್ಲಿ ನೋಡ್ಬೇಡ್ರಿ ಈ ಕಡೆ ನೋಡಿ ಅಂದರೆ ನಿಮಗೆ ಸಂಪೂರ್ಣ ಇಷ್ಟು ಏನು ತೆಳಗೀಗ ಎಲ್ಲಿ ಓದ್ದೇವು ನಾವು ಈ ರೀತಿ ಅದಲ್ಲ. ಈಗ ಮುಂದೆ ಬೇರೆ ಹೇಳೋಣ ಪ್ರತಿಬಂಧಕ ಜ್ಞಾನ ಸಾಮಗ್ರಿ ಬೇರೆ ಮತ್ತು ಶಂಕ ಬೇರೆ ಹೇಳೋಣ. ಇಷ್ಟು ಏನು ಇಲ್ಲಿ ಪರ್ಯಂತ ನಾವು ತಥಾ ಹಿಡಿದು ಇಲ್ಲಿ ಹೇಳಿದೇವಲ್ಲ ಅವ ಫಕ್ತ ಏನು ಯಾವ ರೀತಿ ಒಂದು ನಿಯಮ ಹೇಳಿ ಯಾವ ಪದಾರ್ಥ ಜ್ಞಾನ ಪ್ರತಿಬಂಧಕ ಆ ಪದಾರ್ಥ ಜ್ಞಾನ ಸಾಮಗ್ರಿ ಕೂಡ ಅದು ಪ್ರತಿಬಂಧಕ ನಿಯಮದ. ಪರ್ವತದಲ್ಲಿ ಬೆಂಕಿ ಅನುಮಿತಿದು ಪ್ರತಿಬಂಧಕನು ವನ್ಯ ಅಭಾವ ಜ್ಞಾನ, ಅದರ ಸಾಮಗ್ರಿಯನ್ನು ವನ್ಯ ಅಭಾವ ವ್ಯಾಪ್ಯದ ಜ್ಞಾನ. ಹಂಗೆ ವನ್ಯ ಅಭಾವವು ವ್ಯಾಪ್ಯ ಜ್ಞಾನದಿಂದ ವ್ಯಾಪಕ ಜ್ಞಾನ ಆಗುತ್ತದೆ. ಹಂಗೆ ಇಲ್ಲಿ ವನ್ಯದು ಅಭಾವವು ವ್ಯಾಪ್ಯ ಜ್ಞಾನ ಜಲಾಧಿಕ ಅವೇ ಇಲ್ಲಿ ಸಾಮಗ್ರಿ ಇರುತ್ತವೆ ಅಂತ ಈ ರೀತಿ ಹೇಳ್ಯಾನ. ಅದಕ್ಕೆ ನಿಮ್ಗೆ ಸ್ವಲ್ಪ ಲಕ್ಷ ಈ ಕಡೆ ನೋಡ್ರಿ मराठी निम्न ಸ್ವಲ್ಪ मराठी ಹೇಳದಂಗೆ ಕನ್ನಡ ಹೇಳ್ತೀನಿ. पर्वताच्या ठिकाणी वन्नीचे अनुमितीला प्रतिबंधक वन्य अभावाचे ज्ञान आहे. पर्वतದಲ್ಲಿ ಬೆಂಕಿ ಅನುಮಿತಿ ಪ್ರತಿಬಂಧಕೇನು ಬೆಂಕಿದ ಅಭಾವ ಜ್ಞಾನ. ಹಾಂ ಅಂದರೆ ಏನು
ಇಲ್ಲಿ ಬೆಂಕಿ ಇಲ್ಲ ಅಂತ ಹಿಂಗೆ ಜ್ಞಾನ ಆದ ಮ್ಯಾಲ ಬೆಂಕಿ ಇಲ್ಲ ಇಲ್ಲ ಇಲ್ಲಿ ಪರ್ವತದಲ್ಲಿ ಇಲ್ಲಿ ಬೆಂಕಿ ಇಲ್ಲ ಅಂತ ಹಿಂಗೆ ನಿಮಗೆ ಜ್ಞಾನ ಆದಮೇಲೆ ಆ ಬೆಂಕಿದ ಅನುಮಿತಿ ಜ್ಞಾನ ಆಗ್ತದೆ. ಆಗುದು. ಬೆಂಕಿ ಇಲ್ಲ, ಬೆಂಕಿ ಅಭಾವ ಜ್ಞಾನ ಬೆಂಕಿ ಜ್ಞಾನ ಆಯ್ತಪ್ಪ ಅಂದರೆ ನಿಮ್ಗೆ ಅನುಮಿತಿ ಜ್ಞಾನ ಪ್ರಮಾಣದಿಂದ. ಪರಂತು ಇಲ್ಲಿ ಬೆಂಕಿ ಇಲ್ಲ ಅಂತ ಹಿಂಗೆ ನಿಮಗೆ ಜ್ಞಾನ ಆಯಿತು, ಮತ್ತು ಅದರ ಅನುಮಿತಿ ಹೆಂಗೆ ಆಗ್ತದೆ? ಆಗುವುದೇ ಇಲ್ಲ. ತಿಳ್ಕೊತಿದ್ದು ಬೆಂಕಿ ಇಲ್ಲ ಅಂತ ಹಿಂಗೆ ಜ್ಞಾನ ಆದಮೇಲೆ ಮತ್ತು ಪುನಃ ಆ ಬೆಂಕಿಯ ಅನುಮಿತಿ ಹೇಗೆ ಆಗುತ್ತದೆ? ಇದು ತಾಕಿ ಸಾಮಗ್ರಿ. ಈಗ ಅದರ ಸಾಮಗ್ರಿ ಅಂದರೆ ಹೊನ್ನಿ ಅಭಾವದ ಸಾಮಗ್ರಿ ಜಲಾದಿ ರೂಪ ವ್ಯಾಪ್ಯಾಚೆ ಜ್ಞಾನ ಹೇ. ಅದರ ಸಾಮಗ್ರಿ ಏನು? ಆ ಬೆಂಕಿ ಅಭಾವದ ಸಾಮಗ್ರಿ ಜಲಾದಿ ರೂಪ ವ್ಯಾಪ್ಯದ ಜ್ಞಾನ ಇರುತ್ತೆ. ಜಲದ ಜ್ಞಾನ, ಜಲನೇ ವ್ಯಾಪ್ಯ, ಆ ಜಲಾದಿ ರೂಪ ವ್ಯಾಪ್ಯ ಜ್ಞಾನ ಇರುತ್ತದೆ. ಹೊನ್ನಿ ಅನ್ಯೋನ್ಯಭಾವ ರೂಪ ಜಲ, ಹೊನ್ನಿಯ ಬೆಂಕಿ ಅನ್ಯೋನ್ಯಭಾವ ರೂಪ ಅಂದರೆ ಜಲ. ಬೆಂಕಿ ಇಲ್ಲಿ ಇಲ್ಲ ಅಥವಾ ಬೆಂಕಿ ಅಲ್ಲ ಅಂದರೆ ಜಲಾದಿಗಳು ಅನ್ಯೋನ್ಯಭಾವ ಜಲ. ಭೇದ ವ್ಯಾಪ್ಯಾಚ, ಭೇದದ ವ್ಯಾಪ್ಯದ ಜ್ಞಾನ ಮ್ಯಾಲಿಂದು. ಆ ಭೇದ ಏನದಲ್ಲ ಜಲಾದಿ ಜಲ ಪೃಥ್ವಿ ಭೇದ, ಆ ಭೇದದ ವ್ಯಾಪ್ಯದ ಜ್ಞಾನ ಮ್ಯಾಲಿಂದು ವ್ಯಾಪಕದ ಜ್ಞಾನ ಆಗುತ್ತದೆ. ಹೆಂಗೆ ಹೊಗೆಯ ಜ್ಞಾನದಿಂದ ಬೆಂಕಿ ವ್ಯಾಪಕದ ಜ್ಞಾನ ಆಗುತ್ತದೆ, ಹಂಗಾಗಿ ಇಲ್ಲಿ ಆ ಹೊನ್ನಿ ಅಭಾವಕ್ಕೆ ಜಲಾದಿಗಳೇ ವ್ಯಾಪಿದ್ದಾವೆ. ಆ ಭೇದ ವ್ಯಾಪ್ಯದ ಜ್ಞಾನದಿಂದ ವ್ಯಾಪಕದ ಜ್ಞಾನ ಆಗುತ್ತದೆ. ಹೊನ್ನಿಯ ಅಭಾವ ಇದು ವ್ಯಾಪಕ. ಹೊನ್ನಿಯ ಅಭಾವ ಏನು? ವ್ಯಾಪಕ. ಜಲ ಅಥವಾ ಪೃಥ್ವಿ ವ್ಯಾಪ್ಯ. ಹೊನ್ನಿಯ ಅಭಾವ ಇದು ವ್ಯಾಪಕ. ಅಲ್ಲಿ ಹೆಂಗೆ ಮತ್ತು ಬೆಂಕಿ ವ್ಯಾಪಕ, ಹೊಗೆ ವ್ಯಾಪ್ಯ. ಹಂಗೆ ಇಲ್ಲಿ ಹೊನ್ನಿಯ ಅಭಾವ ಇದು ವ್ಯಾಪಕ, ಜಲ ಪೃಥ್ವಿ ಇದು ವ್ಯಾಪ್ಯ. ಆದ್ದರಿಂದ ಜಲದ ವ್ಯಾಪ್ಯದ ಜ್ಞಾನದಿಂದ ವ್ಯಾಪಕದ ಹೊನ್ನಿದು ಅಭಾವ ರೂಪ ವ್ಯಾಪಕದ ಜ್ಞಾನ ಆಗ್ತದೆ. ವ್ಯಾಪಕದ ಜ್ಞಾನ ಆಗ್ತದೆ. ಆದ್ದರಿಂದ ಹೊನ್ನಿ ಅಭಾವ ಜ್ಞಾನದ ಸಾಮಗ್ರಿ ಹೊನ್ನಿ ಅಭಾವದ ವ್ಯಾಪ್ಯದ ಜ್ಞಾನ ಅಂದರೆ ಜಲದ ಜ್ಞಾನ. ಆ ಜಲದ ಜ್ಞಾನ ಹೊನ್ನಿ ಅನುಮಿತಿಗೆ ಪ್ರತಿಬಂಧಕ್ಕಿರುತ್ತದೆ. ಹೊನ್ನಿ ಅನುಮಿತಿಗೆ ಪ್ರತಿಬಂಧಕ್ಕಿರುತ್ತದೆ. ಎಷ್ಟಿದು ಒಟ್ಟು ಏನು ಹೇಳಿದ್ರು? ಹೊನ್ನಿ ಅನುಮಿತಿಗೆ ಪ್ರತಿಬಂಧ ಹೊನ್ನಿ ಅಭಾವ ಜ್ಞಾನ. ಅದರಂತೆ ಹೊನ್ನಿ ಅನುಮಿತಿಗೆ ಪ್ರತಿಬಂಧ ಹೊನ್ನಿ ಅಭಾವದ ಸಾಮಗ್ರಿ ಜಲಾದಿಗಳ ಜ್ಞಾನ ಪ್ರತಿಬಂಧ. ಬದ್ಧಂಗ ಅಭೇದ ಜ್ಞಾನಕ್ಕೆ ಹೆಂಗೆ ಭೇದ ಜ್ಞಾನ ಪ್ರತಿಬಂಧಕ, ಅದರಂತೆ ಅಭೇದ ಜ್ಞಾನಕ್ಕೆ ಪ್ರತಿಬಂಧಕ ಭೇದ ಜ್ಞಾನದ ಸಾಮಗ್ರಿ. ಭೇದ ಜ್ಞಾನದ ಸಾಮಗ್ರಿ, ಭೇದ ಜ್ಞಾನ ಸಾಮಗ್ರಿ ಎಲ್ಲಿರ್ತದೆ? ಪಾಮರ ಭೇದವಾದಿ ಪಾಮರ ಪುರುಷರು ಪ್ರತಿಬಂಧಕ ಅದಾರ. ಪ್ರತಿಬಂಧಕ ಭೇದಕ್ಕೆ, ಅಭೇದ ಜ್ಞಾನಕ್ಕೆ ಭೇದ ಪ್ರತಿಬಂಧಕ. ಅದೇ ರೀತಿಯಾಗಿ ಇಲ್ಲಿ ಅಭೇದ ಜ್ಞಾನಕ್ಕೆ ಪ್ರತಿಬಂಧಕೇನು? ಭೇದ ಜ್ಞಾನದ ಸಾಮಗ್ರಿ ಅಂದರೆ ಪಾಮರ ಪುರುಷರು ಈ ಭೇದ ಜ್ಞಾನದ ಪ್ರತಿಬಂಧಕ್ಕಿದ್ದಾರೆ. ತಿಳಿತು? ಪ್ರತಿಬಂಧಕ ಅಂದ್ರೆ ಗೊತ್ತೈತೆ ನಿಮ್ಗೆ? ಹಾಂ, ವಿರೋಧಿ. ಇಷ್ಟರದಾಗ ಇಷ್ಟು ಹಾಂ ಬರೋದಾರ ಅಂದರೂ ಸಮಾಧಾನ ಇದೆ. ಇಷ್ಟು ಟೋಟಲ್ದಾಗ ಹಾಂ. ಹೊನ್ನಿ ಬೆಂಕಿ ಅನುಮತಿಗೆ ಪ್ರತಿಬಂಧಕ ವ್ಯಾಪ್ಯದ ಜ್ಞಾನ. ಹಂಗೆ ಹೊನ್ನಿ ಅಭಾವದ ಪ್ರತಿಬಂಧಕ ಜಲಾದಿಗಳು. ಅದರಂತೆ ಹೊನ್ನಿ ಅಭಾವದ ಅನುಮಿತಿಗೆ ಪ್ರತಿಬಂಧ ಜಲಾದಿಗಳ ಜ್ಞಾನವೇ ಪ್ರತಿಬಂಧಕ. ಜಲಾದಿಗಳ ಜ್ಞಾನವೇ ಪ್ರತಿಬಂಧಕ. ಮಧ್ಯಾಹ್ನದಾಗ ಈಸ ರೀತಿಸೆ ತೆಳಬೇಕು. ಈಸ ರೀತಿಸೆ ಐತೆ ನೋಡಿ. ಈಸ ರೀತಿಸೆ प्रतिबंधक ज्ञान की सामग्री भी, प्रतिबंधक सामग्री भी प्रतिबंधक होवे है. प्रतिबंधದ ಜ್ಞಾನದ ಸಾಮಗ್ರಿ ಹಾಂ
ಸಾಮಗ್ರಿ ಬಿ ಆ ಪ್ರತಿಬಂಧಕ ಜ್ಞಾನದ ಸಾಮಗ್ರಿನೂ ಈ ರೀತಿಯಿಂದ ಪ್ರತಿಬಂಧಕ ಜ್ಞಾನದ ಹ್ಯಾಂಗ ಬರೀ ಪ್ರತಿಬಂಧಕ ಅನುಮಿತಿ ಪ್ರತಿಬಂಧಕ ವ್ಯಾಪ್ಯ ಜ್ಞಾನ, ಅದೇ ರೀತಿಯಿಂದ ಪ್ರತಿಬಂಧಕ ಜ್ಞಾನ ಸಾಮಗ್ರಿನೂ ಕೂಡ ಪ್ರತಿಬಂಧಕ ಇರುತ್ತದೆ. ಈಗ ಯದ್ಯಪಿ ಏನಂತ ಪ್ರತಿಬಂಧಕದ ಸಾಮಗ್ರಿ ಪ್ರತಿಬಂಧಕ ಅಂತ ಹೇಳಿದರೆ ಪ್ರತಿಬಂಧಕ ಸಾಮಗ್ರಿ ಪ್ರತಿಬಂಧಕದ ಸಾಮಗ್ರಿ ಪ್ರತಿಬಂಧಕ ಅಂತ ನೀ ಹೇಳಿದ್ದಾದರೆ धाका प्रतिबंधक जो मणि ताकि सामग्री को धाकी प्रतिबंधकता का व्यभिचार है. प्रतिबंधक धाका प्रतिबंधक ನೀವೊಂದು ವೇಳೆ ಪ್ರತಿಬಂಧಕ ಸಾಮಗ್ರಿ ಹೇಳ್ಕತ್ತಿದ್ದೀನಿ, ಜ್ಞಾನದ ಸಾಮಗ್ರಿ ಪ್ರತಿಬಂಧಕ ಅಂತ ಹೇಳಿದರೆ ಧಾಕ ಪ್ರತಿಬಂಧಕ ಮಣಿ ताकि सामग्री को धाकी प्रतिबंधकता व्यभिचार है. ವಿಚಾರ ಅಂದ್ರೆ ಏನು? ಈ ದಾ ಅಂದ್ರೆ ಸುಡುವಿಕೆ. ಸುಡುವಿಕೆಗೆ ಎಲ್ಲಿ ಸುಡುವಿಕೆ ಅಂದ್ರೆ ವಿಚಾರ ಸಾಗರದಾಗ ಹೋಗ್ಯದಿದು. ಈಗ ಒಬ್ಬೊಬ್ರು ಕೈಯಾಗ ಬೆಂಕಿ ಹಿಡಿತಾರ, ಅಗ್ಗಿ ತುಳಿತಾರಲ್ಲ, ಅಂದಮೇಲೆ ಆ ಮಣಿ ಮಂತ್ರ ಏನದ ಔಷಧ ಆ ಸುಡುವಿಕೆಗೆ ಪ್ರತಿಬಂಧಕ. ಸುಡಲ್ಲ ಅವ್ರಿಗೆ, ಬೆಂಕಿನ ಒಬ್ಬೊಬ್ರು ಹಿಂಗೆ ಕೈಯಾಗ ತೋರಿಸ್ತಾರೆ, ಅಂದಮೇಲೆ ಅವರಲ್ಲಿ ಏನಾರೇ ಒಂದು ಮಣಿ ಮಂತ್ರ ಔಷಧ ಅದ, ಆ ಬೆಂಕಿ ಸುಡುವಿಕೆಗೆ ಪ್ರತಿಬಂಧಕ. ಈ ಒಂದು ವೇಳೆ ಆ ಸಾಮಗ್ರಿ ಪ್ರತಿಬಂಧಕ ಅಂತ ಅಂದರೆ ಅದರಲ್ಲಿ ವ್ಯಭಿಚಾರ ಆಗುತ್ತದೆ, ವ್ಯಭಿಚಾರ ಆಗುತ್ತದೆ. ಹಾಂ, और जैसे दाचे प्रतिबंधक मणि त्याचप्रमाणे मणीचे सामग्री ಧಾಕ ಪ್ರತಿಬಂಧಕ ಮಣಿ. ಅದರಂತೆ ಆ ಮಣಿದ ಸಾಮಗ್ರಿ ಅಂದ್ರೆ ಏನು? ಅವು ಕಣಿ ಓಡಿಸ್ತವ್ರ. ಹಾಂ, ಬಂಗಾರದ ಖಣಿ. ಈ ಮಣಿ ಗಣಿ, ಆ ಮಣಿಗೆ ಸಾಮಗ್ರಿಯ ಖಣಿನೂ ಪ್ರತಿಬಂಧಕ ಆಗಬೇಕು. ಸಾಮಗ್ರಿ ಅವು ಆಗಬೇಕು. ದಾದ ಪ್ರತಿಬಂಧಕ ಆಗಬೇಕಾಗಿತ್ತು, ಪರಂತು ಆಗೋದಿಲ್ಲ. ಹೆಂಗೆ ಇನ್ನೊಂದು ದೃಷ್ಟಾಂತ ಹೇಳ್ತಾರೆ. ಈಗ ಅನ್ನ ಊಟ ಮಾಡೋದ್ರಿಂದ ತೃಪ್ತಿ ಆಗ್ತದೆ. ಅದರಿಂದ ಅನ್ನದ ಸಾಮಗ್ರಿ, ಅನ್ನದಿಂದ ಊಟ ಮಾಡೋದು ನಾವು ಅನ್ನ ಊಟ ಮಾಡೋದು ತೃಪ್ತಿ ಆಗ್ತದಿಲ್ಲ. ಅದು ಮತ್ತು ಸಾಮಗ್ರಿಯಿಂದ ಕೂಡ ತೃಪ್ತಿ ಆಗಬೇಕು. ಸಾಮಗ್ರಿ ಏನು? ಬರೀ ಅಕ್ಕಿ ತಿನ್ನು, ಉಪ್ಪ, ಅನ್ನ ಮಾಡ್ಲಿಕ್ಕೆ ಸಾಮಗ್ರಿಗಳು ಅದಾವಲ್ಲ, ಅನ್ನ ತಿನ್ಬೇಡ, ಅನ್ನದಿಂದ ತೃಪ್ತಿ ಆಗ್ತದೆ. ಪುನಃ ಆ ಅನ್ನದ ಸಾಮಗ್ರಿನೂ ನೀ ಹೇಳಿದರೆ, ಅನ್ನದ ಸಾಮಗ್ರಿ ಬರೀ ಅಕ್ಕಿ ಮತ್ತು ನೀರ, ಉಪ್ಪ, ಖಾರ ಅವೆಲ್ಲ ತಿಂದುಬಿಡು, ತೃಪ್ತಿ ಆಗ್ತದೇನು? ಇಲ್ಲ. ತಿಂತಿ ನಿಮ್ಗೆ ತೃಪ್ತಿ ಅಂದ್ರೆ त्याचप्रमाणे अन्नाचे सामग्री काष्ट, अग्नि, मडकी, तांदूळ ಇದರಿಂದ ತೃಪ್ತಿ ಆಗಬೇಕಾಗಿತ್ತು. ಅದಕ್ಕೆ ಅವ್ಯಾಪ್ತಿ ದೋಷ ಬರ್ತದೆ. ಹಿಂಗೆ ಅಂದಮೇಲೆ ಅವ ಮುಂದೆ ಆ ತಥಾಯಿ ಐತಿ ನೋಡ್ರಿ, ತಥಾಪಿ ಮಾಡಬೇಕು. ತಥಾಯಿ ಬಿದ್ದದಲ್ಲಿ ಹೇ ಬೇರೆ ಪಿ ಬೇರೆ. ಹಾಂ, ಸಮಾಧಾನ. ಇಲ್ಲಿ ಯದ್ಯಪಿ ಐತಿ ನೋಡಿ ಮ್ಯಾಲ. ಈಗ ಯದ್ಯಪಿ ಹೇಳಿದಿಲ್ಲ, ಧಾಕ ಪ್ರತಿಬಂಧಕ ಹ್ಯಾಂಗ ಮಣಿ, ಅದರಂತೆ ಧಾಕ ಸುಡುವಿಕೆಗೆ ಪ್ರತಿಬಂಧಕ ಮಣಿ, ಅದರಂತೆ ನೀನು ಸಾಮಗ್ರಿ ಪ್ರತಿಬಂಧಕದ ಮ್ಯಾಲೆ ಹೇಳಿದಿ. ಹಾಂ, ಮ್ಯಾಲೆ ಹೇಳಿದಲ್ಲ ಸಾಮಗ್ರಿ ಅಂದ್ರೇನು? ಆ ಮಣಿದು ಖಣಿದಿಂದನೂ ಕೂಡ ಪ್ರತಿಬಂಧಕ ಆಗಬೇಕಾಗಿತ್ತು, ಪರಂತು ಆಗುವುದಿಲ್ಲ. ಆ ಖಣಿಗಳಿಂದ ಪ್ರತಿಬಂಧಕ ಮಾಡ್ತೇವೇನು? ಸುಡುವಿಕೆಗೆ. ಅಂದಮೇಲೆ ಸಾಮಗ್ರಿ ಪ್ರತಿಬಂಧಕದ ಕಡಿಮೆ ಬಿತ್ತು. ಅದಕ್ಕೆ ಅವ ಏನಂತಾನೀಗ, ಪ್ರತಿಬಂಧಕ ज्ञान की सामग्री को प्रतिबंधकता माने में विचार नहीं. ನಾ ಪ್ರತಿಬಂಧಕ ಸಾಮಗ್ರಿ ಹೇಳಿದ್ರಿ, ಪ್ರತಿಬಂಧಕ ಜ್ಞಾನದ ಸಾಮಗ್ರಿ. ತಥಾಪಿ ಕಾರ್ಯ ಏನಂತಾನ, ನಾವು ಪ್ರತಿಬಂಧ ಜ್ಞಾನದ ಸಾಮಗ್ರಿ ಅಂದುಕೊಳ್ಳೆ ಅವ್ಯಾಪ್ತಿ ಆಗ್ತದೆ.
ವ್ಯಭಿಚಾರ ಆಗುವುದಿಲ್ಲ. ಯದ್ಯಪಿಕಾರ ಏನು ಹೇಳ್ದ ಸಾಮಗ್ರಿ ಬರೇ ಇವಂದ ಜ್ಞಾನ ಸಾಮಗ್ರಿ ಹೇಳಕತ್ತೀನಿ ನಿಮ್ಗೆ. ತಥಾಪಿಕಾರದ ಅಭಿಪ್ರಾಯನು ಆಮಿ ಪ್ರತಿಬಂಧ ಜ್ಞಾನಾಚೆ ಸಾಮಗ್ರಿ, ಜ್ಞಾನದ ಸಾಮಗ್ರಿ. ಹಾಂ, ಬರೇ ಸಾಮಗ್ರಿ ಅಲ್ಲಕತ್ತಿಲ್ಲ. ಹಾಂ, ಅಂದ್ರೆ ಯದ್ಯಪಿಕಾರದು ದೃಷ್ಟಿಯೇನು ಪ್ರತಿಬಂಧಕ ವಸ್ತು ಅವ್ಯಾಪ್ತಿ ಬರ್ತದಂತ ಹೇಳಕತ್ತೆ ನಾವು ಯದ್ಯಪಿಕಾರ. ತಥಾಪಿಕಾರ ಅಂತ ಪ್ರತಿಬಂಧ ಜ್ಞಾನದ ಸಾಮಗ್ರಿ, ಜ್ಞಾನದ ಸಾಮಗ್ರಿ ಅಂದ್ರೆ ಅವ್ಯಾಪ್ತಿ ದೋಷ ಬರುವುದಿಲ್ಲ. ಬರೇ ಸಾಮಗ್ರಿ ಪ್ರತಿಬಂಧಕ ಅಂದ್ರೆ ಅವ್ಯಾಪ್ತಿ. ಇವ ಏನದ ಬರೇ ಸಾಮಗ್ರಿ ಅಲ್ರಿ, ಜ್ಞಾನದ ಸಾಮಗ್ರಿ ಹೇಳಗತ್ತೇನ ನಾ. प्रतिबंधक था उन्हें भी विचार नहीं. इस रीति से अध्यास का प्रतिबंधक जो विशेष ज्ञान, अध्यास का प्रतिबंधक क्या नु विशेष ज्ञान, ताकि सामग्री भी हाँ सामग्री अंदर स्वसंयुक्त आजात्म प्रतिबंधक है. शुक्ति में रूप अध्यास का प्रतिबंधक नीलता रूप विशेष धर्म का ज्ञान है. शुक्तिಯಲ್ಲಿ ಬೆಳ್ಳಿ ಅಧ್ಯಾಸಕ ಪ್ರತಿಬಂಧಕ ವಿಶೇಷ ಜ್ಞಾನ, ಅದು ವಿಶೇಷ ಜ್ಞಾನ. ಹಾಂ, ಪ್ರತಿಬಂಧಕ ಅಂದ್ರೇನು? ಪ್ರತಿಬಂಧಕ ಹೀಗೆ ಅಧ್ಯಾಸಕ ಪ್ರತಿಬಂಧಕ ವಿಶೇಷ ಜ್ಞಾನ. ವಿಶೇಷ ಜ್ಞಾನ ಪ್ರತಿಬಂಧಕ ಐತಿಲ್ಲ, ಹಂಗೆ ಅದರ ಸಾಮಗ್ರಿ ಕೂಡ ಅಧ್ಯಾಸಕ ಪ್ರತಿಬಂಧಕ ಐತಿ. ಅದ್ರ ಸಾಮಗ್ರಿನೂ ಕೂಡ ಪ್ರತಿಬಂಧಕ ಐತಿ ಅಂತ ಹೇಳಕತ್ತೀನಿ ನಾನು. है ना, ताकि सामग्रियानु नील भाग व्यापी नेत्र संयोग है. ನೀಲ ಭಾಗ ಅಂದ್ರೆ ವ್ಯಾಪಿಸಲ್ಪಟ್ಟಂಥ ನೇತ್ರ. ನೀಲದ ಭಾಗದೊಡನೆ, ನೀಲ ಭಾಗ ಯಾವ ಹಿಂದಿರ್ತದೆ, ಹಿಂದೆ ಹಿಂಗೆ ಬಿತ್ತಪ್ಪ ಅಂದ್ರೆ ಅದು ಚಮಕಾಸ್ತದ. ಬಣ್ಣು ಹಿಂಗೆ ಹಿಡಿದು ನೀಲ ಭಾಗದ ನೀಲಿರ್ತದೆ, ಅದರದೊಡನೆ ನೇತ್ರ ಸಂಯೋಗ ಆಯಿತು. ನೇತ್ರ ಸಂयोग ಇದೇ ಜ್ಞಾನದ ಸಾಮಗ್ರಿ. नील रूपता विशेष धर्म की ज्ञान है, ताकि सामग्री अंदर नील भाग व्यापी नेत्र संयोग ठीक है. सो भी रूप अध्यास का प्रतिबंधक है. ಶುಕ್ತಿಯಲ್ಲಿ ಬೆಳ್ಳಿ ಅಧ್ಯಾಸ ಪ್ರತಿಬಂಧಕ ನೀಲತಾ ರೂಪ ನಿಮ್ಮದು ವಿಶೇಷ ಜ್ಞಾನ. ನೀಲ ಪ್ರಶ್ನೆ ತಿಳ್ಕೊಂಡು ನಿಮ್ಮದು ವಿಶೇಷ ಜ್ಞಾನ. ಹಂಗೆ ನನ್ನಲ್ಲಿ ಆ ಸಾಮಗ್ರಿನೂ ಕೂಡ ವಿಶೇಷ ಜ್ಞಾನ ಪ್ರತಿಬಂಧಕ, ನೀಲ ಭಾಗದೊಡನೆ ನೇತ್ರ ಸಂಯೋಗ, ಅದನ್ನು ಕೂಡ ರೂಪ अध्यास प्रतिबंधक कायते. शुक्ति का नील भाग में शुक्ति से नेत्र संयोग हुआ, शुक्ति ज्ञान हो गया है. ಹೌದಿಲ್ಲ, ಶುಕ್ತಿದು ನೀಲ ಭಾಗದೊಡನೆ, ಶುಕ್ತಿಯ ನೀಲ ಭಾಗದೊಡನೆ ಅಥವಾ ನೀಲ ಭಾಗ में शुक्ति से नेत्र संयोग, नील भाग में शुक्ति से ಎರಡು ಒಂದೇ. ಶುಕ್ತಿದ ನೀಲ ಭಾಗದಲ್ಲಿ शुक्ति का नील भाग में शुक्ति से नेत्र संयोग हुआ, शुक्ति ज्ञान हुए है. ಶುಕ್ತಿಯ ನೀಲ ಬಣ್ಣದ ಉಲ್ಟ ಹೇಳಿದ್ರಿ, ಶುಕ್ತಿಯ ನೀಲ ಭಾಗದೊಡನೆ ನೇತ್ರ ಸಂಯೋಗ ಐತಪ್ಪ ಅಂದ್ರೆ ಶುಕ್ತಿದ ಜ್ಞಾನ ಐತೆ. ಇದು ಶುಕ್ತಿ ಕಪ್ಪಿ ಚಿಪ್ಪಿ ಐತಿ, ಹಿಂಗೆ ಜ್ಞಾನ ಐತಿನಿ, ಜ್ಞಾನ ಹೋವೇ. ಪರತು ರೂಪ ಬ್ರಹ್ಮ ಹೋಯ್ನಿ, ಮತ್ತೆ ಅಲ್ಲಿ ಬೆಳೆ ಅಧ್ಯಾಸ ಆಗ್ತದ. ಬೆಳೆ ರೂಪ ಬ್ರಹ್ಮ ಅಂದ್ರೆ ಮತ್ತೆ ಅಧ್ಯಾಸ ಹೆಂಗಾಗ್ತದೆ? ಆಗುದಿಲ್ಲ. शुक्ति के नीलते भिन्न भाग जो चाक चक्की तासे नेत्र का संयोग हुए रूप ब्रह्म हो गए. नील भाग ಭಿನ್ನವಾಗಿ ಆ ಚಾಕ ಚಕ್ಕಿ ಹಿಂಗೆ ಹೋಗ್ತಾ ಈ ಕಡೆ ನೋಡ್ರಿ, ಈ ಕಡ್ದು ಆ ಚಾಕ ಚಕ್ಕಿದೊಡನೆ ನೇತ್ರ ಸಂಯೋಗ ಆಯ್ತಪ್ಪ ಅಂದ್ರೆ ರೂಪ ಬ್ರಹ್ಮ ಆಗುತ್ತದೆ. ಈ ರೀತಿ ಸೇ ನೀಲ ರೂಪವತ್ ಧರ್ಮಿಕ ಅಂದರೆ ಶುಕ್ತಿಕ, नील रूपवत धर्मिका ಅಂದರೆ ಶುಕ್ತಿಕ ಜ್ಞಾನ
ರೂಪ ಅಧ್ಯಾಸ का प्रतिबंधक है ನೀಲ ರೂಪವುಳ್ಳ ಧರ್ಮಿ ಅಂದರೆ ಶುಕ್ತಿದು ठीक है हाँ ಜ್ಞಾನ ಬೆಳ್ಳಿ ಅಧ್ಯಾಸ का प्रतिबंधक प्रतिबंधक हाँ ಹಾಂ ठीक है ಹೇಗೆ ಹೇಗೆ जैसे जैसे नील रूप के आश्रय से नेत्र का संयोग संबंध है ಹೇಗೆ ನೀಲ ರೂಪ ಆಶ್ರಯ ಶುಕ್ತಿ ಆ ಶುಕ್ತಿಯೊಡನೆ ನೇತ್ರದ संयोग संबंध ಇರುತ್ತದೆ तैसे नील रूप से नेत्र का संयुक्त तादात्म संबंध ಬಣ್ಣಿನೊಡನೆ ನೀಲ ರೂಪ ಅಂದರೆ ಬಣ್ಣ हाँ हौದು ಅವ್ರು ಸಂಯುಕ್ತ ಸಮಯ ಸಂಬಂಧ ಅಂತಾರೆ ಗುಣದೊಡನೆ हाँ ಇವರು ತಾಜಾತ್ಮ ವೇದಾಂತಗಳು ತಾಜಾತ್ಮ ಸಂಬಂಧ ಅದಕ್ಕೆ ತಾಜಾತ್ಮ तादात्म्य ಹಾಂ हौದು तादात्म्य ಧರ್ಮಿ ಶುಕ್ತಿದೊಡನೆ ನೇತ್ರದ ಸಂಯೋಗ ಸಂಬಂಧ हाँ ಗೊತ್ತು ನಿಮಗೆ धर्मी शुक्ति जोड़ने ನೇತ್ರಗಳು ನೀಲ ರೂಪ ಅಂದರೆ ನೀಲ ರೂಪ ಆಶ್ರಯ ಶುಕ್ತಿದು ಆ ಶುಕ್ತಿಯೊಡನೆ ನೇತ್ರದ ಸಂಯೋಗ ಸಂಬಂಧ ಅದರಂತೆ ನೀಲ ರೂಪದೊಡನೆ ನೇತ್ರರು ಸಂಯುಕ್ತ ತಾದಾತ್ಮ ಸಂಬಂಧ ಪ್ರತಿಬಂಧಕ ಜ್ಞಾನ ಅಲ್ಲಿ ನೋಡಿ ಪ್ರತಿಬಂಧ ಅದರ हाँ ಕವನ್ ಬರ್ಕೋಬೇಕು ನಿಮ್ಮಲ್ಲಿ ಬರ್ಕೋಬೇಡಿ प्रतिबंध ज्ञान आ गया रे प्रतिबंधक ज्ञान की सामग्री है हाँ प्रतिबंधक ज्ञान की सामग्री है सामग्री है हाँ हाँ ठीक है तैसे नील रूप से नेत्र का संयुक्त तादात्म संबंध प्रतिबंध ज्ञान की सामग्री है सो भी ಈ ಜ್ಞಾನ ಸಾಮಗ್ರಿ ಆದರೂ ಕೂಡ ರೂಪ ಅಧ್ಯಾಸ का प्रतिबंधक है ಈ ಜ್ಞಾನದ ಸಾಮಗ್ರಿನೂ ಕೂಡ ಬೆಳ್ಳಿ ಅಧ್ಯಾಸಕ ಪ್ರತಿಬಂಧಕ ಇರುತ್ತದೆ ಇರುತ್ತದೆ ತಿಳಿ ತನಕ और जब इंगालते नेत्र का संयोग होवे तब नील रूप विशिष्ट से ही होवे है ಇಂಗಾಲದ ನೇತ್ರದ ಸಂಬಂಧ ಈತ ನಿಮಗೀಗ ಕೊನೆಗೆ ಇಂಗಾಲದ ಆಪತ್ತಿ ಸಾದೃಶ್ಯ ಜ್ಞಾನಕ್ಕೆ ಇವ ಸಾದೃಶ್ಯ ಜ್ಞಾನದ ಸಾಮಗ್ರಿ ಅಲ್ಲಿಗೆ ತಂದು ಈಗ ಏನು ಹೇಳ್ಕತ್ತಾನ ಯಾವ ಕಾಲದಲ್ಲಿ ಆ ಇದ್ರಿದೊಡನೆ ನೇತ್ರದ ಸಂಯೋಗ ಆಗೋದು ಆವಾಗ ಏನಾಗ್ತದೆ ನೀಲ ರೂಪ ವಿಶಿಷ್ಟಸೇ ಹೋವೆ ನೀಲ ರೂಪ ವಿಶಿಷ್ಟಸೇ ಹೋವೆ ಅಂದರೆ ಆ ಇದ್ರಿದೊಡನೆ ಸಂಯೋಗ ಸಂಬಂಧ ಆ ನೀರು ಕರಂಡು ಅದರ ನೊಣೆ ಸಂಯುಕ್ತ ತಾದಾತ್ಮ ಸಂಬಂಧ ಹಿಂಗಾದ ಮೇಲೆ ಮತ್ತು ಅವ್ರು ಬೆಳೆ ಅಭ್ಯಾಸ ಆಗ್ತದೆ ಮತ್ತೆ ನಾನು नील रूप विशिष्ट से हुए याते इंगालते नेत्र का संयोग ताकि नील रूप से संयुक्त तादात्म संबंध संबंध रूप प्रतिबंधक तादात्म्य संबंध रूप प्रतिबंधक संबंध रूप प्रतिबंधक अंदर बರ್ತದೆ ಸಂಯುಕ್ತ ತಾದಾತ್ಮ ಸಂಬಂಧ ಅದಲ್ಲ ಆ ತಾದಾತ್ಮ ಸಂಬಂಧ ಕೂಡಿಸ್ರಿ ಕಡೆ ಸರ್ संयुक्त तादात्म संबंध ಅದಲ್ಲ ನಾವು ಅನ್ನುವಾಗ ರೂಪ ಅದಲ್ಲ ಸೊ ಪ್ರತಿಬಂಧಕ ಜ್ಞಾನಕ್ಕೆ ಸಾಮಗ್ರಿ ಹೋನಿತೆ ಸೊ ಅದು ರೂಪ ಅಂದಾಗ ಬರ್ತದೆ ಬಟ್ ತಿಳಿದು ನಮ್ಗೆ ಸರಳ ಅಂದ್ರೇನು ನೀಲ ರೂಪದೊಡನೆ ಸಂಯುಕ್ತ ತಾದಾತ್ಮ ಸಂಬಂಧ ಅನ್ನೋದಲ್ಲ ಅದು ಎಲ್ಲಿ ನೀರು ರೂಪ ಏನಂತ ಸಂಯುಕ್ತ ತಾದಾತ್ಮ ಸಂಬಂಧ ಸಂಯುಕ್ತ ಮೂರು ತಾದಾತ್ಮ್ಯ ಸಂಬಂಧ ಇಲ್ಲ ಸರಳ ರೇ ಹೊಡೆದು ಬಿಡಲ್ಲ ಮಕ್ಕಳ ಇಲ್ಲ ತಾದಾತ್ಮ್ಯ ಸಂಬಂಧ ಚೆನ್ನಾಗಿ ಮೂರು ನಾಲ್ಕು ಈಗ ರೂಪ ಪ್ರತಿಬಂಧಕ್ಕೆ ಮಾಡಿದ್ರಿ ಹಾಂ ಯಾರು ಮಾಡೋದಿರುತ್ತಿಲ್ಲ ಫಕ್ತ ರೂಪ ಜಾಗನಾಗ ಸೊ प्रतिबंधक ज्ञान की सामग्री होने थे ಸೊ ಇಷ್ಟೇ ರೂಪ ಅದು ಕೂಡ್ಕೊಂಡೇ ಅದ ಸಂಬಂಧವೇ ಪ್ರತಿಬಂಧ ಸರಿಯಾಗೈತಿ ನಮ್ಗೆ ಅರ್ಥ ಆಗಬೇಕಾಗಿದ್ರೆ ಏನು ಬೇಕು ರೂಪ ಕಟ್ ಮಾಡಲಿ ಬೇಡ ರೂಪಕ್ಕೆ ಗೋಲ್ ಮಾಡಿರಿ ಆ ರೂಪದ ಮೇಲೆ ಸೊ ಅದು ಹಾಂ ನೀಲ ರೂಪದೊಡನೆ ಸಂಯುಕ್ತ ತಾದಾತ್ಮ ಸಂಬಂಧ ಏನದಲ್ಲ ಅದು ಪ್ರತಿಬಂಧಕ ಜ್ಞಾನದ ಸಾಮಗ್ರಿ ಇರೋಣದ್ರದಿಂದ ಈ ಸಂಯುಕ್ತ ತಾದಾತ್ಮ ಸಂಬಂಧವೇ प्रतिबंधक ज्ञान की सामग्री इरोणದಿಂದ
इंगाल में रूप अध्यास की प्राप्ति ही नहीं. ಹಾ ಹೌದು. ಇಂಗಾಲ ಬೆಳ್ಳಿಯ ಈ ಇದಲಿಯಲ್ಲಿ ಹಾ. ಬೆಳ್ಳಿ ಅಧ್ಯಾಸ ಪ್ರಾಪ್ತಿನೇ ಆಗಲ್ಲ. ಆಗ್ತದೇನು? ಹೌದು. ನೀಲ ರೂಪದೊಡನೆ ಇಂಗಾಲದೊಡನೆ ನೇತ್ರ ಸಂಯೋಗ, ಹಾ. ಆ ನೀಲ ಬಣ್ಣದೊಡನೆ ಸಂಯುಕ್ತ ತಾಜಾತ್ಮ ಸಂಬಂಧ, ಹಾ. ಹಿಂಗೆ ಆದಮೇಲೆ ಅದು ಪ್ರತಿಬಂಧಕ ಜ್ಞಾನದ ಸಾಮಗ್ರಿ. ಇದು ಜ್ಞಾನದ ಸಾಮಗ್ರಿ ಸಾಮಗ್ರಿ ಐತಿ. ಹಾ. ಸ್ವಸಂಯುಕ್ತ ತಾಜಾತ್ಮ ಸಂಬಂಧ, ಸಂಬಂಧ. ಇದಲಿದೊಡನೆ ಸಂಯೋಗ ಸಂಬಂಧ, ಆ ಇದರಲ್ಲಿರುವ ಖರನ್ ಗುಣ ಗುಣ. ಹಾ. ಅದರೊಡನೆ ಸಂಯುಕ್ತ ತಾಜಾತ್ಮ ಸಂಬಂಧ. ನೀಲ್ ರೂಪ ಯಾಕಂತ ಅದು ನೀಲ ಬಣ್ಣ, ನೀಲ ಅಂದ್ರೆ ಕೋಳ್ಸಾದ ಕರಗ ಬಣ್ಣ. ನೀಲ್ ಅಂದ್ರೆ ಸ್ವಲ್ಪ ಇದೆ ಅದೇ ಕರಿ. ಹಾಂ, कोळशाचे काळा. ಅದೇ तिथं तिथे ಹಾ ठीक आहे. ಅದ್ರ ಜೊತೆ ಸಂಯುಕ್ತ ಸಾಧಕ ಸಂಬಂಧ ರೀ. ಕಾಳ ಕಾಳ ಅಂದ್ರೆ ಬರ್ತದೆ. ಕಾಳ ಸಾಲ ಅಂದ್ರೆ ಬರ್ತದೆ ರೀ. ಹಾಂ, ನೀಲ ಅಂತ ಕೊಟ್ಟರು. ಕನ್ಫ್ಯೂಷನ್ ಆಗ್ತದೆ. ನೀಲ ಹಾ. ನೀವು इंगाल में रूप दश की प्राप्ति ಹಾ. नहीं. ताके परिहार के अर्थ सादृश्य ज्ञान को अध्यास की ಮನಸ್ಸಿನ ಆ ಇದರಲ್ಲಿ ಬೆಳ್ಳಿ ಅಧ್ಯಾಸದ ಆಪತ್ತಿ ನೀವು ನಮ್ಗೆ ಕೊಟ್ಟು ಅದು ಪ್ರಾಪ್ತಿನೇ ಆಗಲ್ಲ. ಆತದನೀಗ ಹೌದು. ಯಾಕಾಗಲ್ಲ ಹೇಳ್ರಿ ನೋಡಿ. ಈಗ ಏನು ಹೇಳ್ದ, ಆ ಇದಲಿದೊಡನೆ ನೇತ್ರ ಸಂಯೋಗ, ಸಂಯೋಗ ಅದ ರೀ. ಇದಲಿದೊಡನೆ ಆಗ್ಯದ ಈಗ. ನೇತ್ರ ಸಂಯೋಗ. ಮತ್ತು ಆ ಕರದೊಡನೆ ನೇತ್ರದ ಸಂಯುಕ್ತ ತಾಜಾತ್ಮ ಸಂಬಂಧದ ಮೇಲೆ ಮತ್ತು ಅಲ್ಲಿ ಬೆಳ್ಳಿ ಅಧ್ಯಾಸ ಹೆಂಗಾಗ್ತದೆ? ಆಗೋದಿಲ್ಲ. ಕರ್ರನ್ ಇದಲಿ ಹಾ. ಅಂತ ಹಿಂಗೆ ನೋಡ್ದ, ಇದ್ರಾಗ ಮತ್ತೆ ಬೆಳ್ಳಿ ಅಧ್ಯಾಸ ಆಗ್ತದೆ. ಆಗೋದಿಲ್ಲ. ಯಾಕಂದ್ರೆ ಸಂಬಂಧ ಅವ್ರದ್ದೇನು ಸಂಬಂಧ ಕುಂದ್ರಾಕತ್ತದ ಇಲ್ಲಿ. ಇದ್ರ ಸಲುವಾಗಿ ಇದು ಆಪತ್ತಿ ಬರ್ತದೆ ಅಂತ ತಿಳ್ಕೊಂಡು ನೀವು ಆ ಸಾದೃಶ್ಯ ಜ್ಞಾನ ಅಧ್ಯಾಸ ಒಪ್ಪೋದು ಹೇಳ್ಬೇಕ್ರಿ. ಸಹಜವಾಗಿನೇ ಪ್ರತಿಬಂಧಕ ಆಯಿತು, ರೂಪ ಅಧ್ಯಾಸಕ್ಕೆ ಪ್ರತಿಬಂಧಕವೇ ಇದು. ಹೌದು. ಮತ್ತು ಯಾಕೆ ನಿಮ್ಮ ಬೆಳ್ಳಿ ಅಧ್ಯಾಸಕ್ಕೆ ಪ್ರತಿಬಂಧ ಸಾದೃಶ್ಯ ಜ್ಞಾನ ಕಾರಣ ಸಾದೃಶ್ಯ ಜ್ಞಾನ. ಒಪ್ಪಲಿಲ್ಲ ಅಂದ್ರೆ ಇದು ಆಪತ್ತಿ ಬರ್ತದೆ ನಿನ್ನ ಮ್ಯಾಲ. ಹಾ. ಈ ಆಪತ್ತಿ ಪರಿಹಾರ ಸಹಜವಾಗಿ ನೀವು ಆ ಜ್ಞಾನದ ಸಾಮಗ್ರಿ ಒಪ್ಪದೆವು. ಹಾ. ಹಂಗೆ ಸಾದೃಶ್ಯ ಜ್ಞಾನ ಒಪ್ಪಿರಿ, ಹಂಗೆ ಸಾದೃಶ್ಯ ಜ್ಞಾನದ ಸಾಮಗ್ರಿ ಒಪ್ತೀನ. ಹೌದು. ಮತ್ತು ಇಂಗಾಲದಲ್ಲಿ ಬೆಳೆ ಆಪತ್ತಿ ಪರಿಹಾರನೂ ಆಯಿತು. ಆಯ್ತು. ಹಾ. ತೀತ ಅದಕ್ಕೆ ಸಾದೃಶ್ಯ ಜ್ಞಾನದ